ಶುಭೋದಯ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸಾಕಷ್ಟು ಡ್ರೀಮ್ಸು ಗೋಲ್ಸು ಎಲ್ಲರೂ ಇಟ್ಕೊಂಡಿರ್ತೀವಿ. ಎಲ್ಲರೂ ದುಡ್ಡು ಮಾಡಬೇಕು, ಎಂಡ್ ಆಫ್ ದ ಡೇ ಏನಾದರೂ ಅಚೀವ್ ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ. ಬಟ್ ಆ ಅಚೀವ್ಮೆಂಟಲ್ಲಿ ನಮ್ಮ ಸಣ್ಣ ಸಣ್ಣ ಸ್ಮಾಲ್ ಎಂಜಾಯ್ಮೆಂಟ್ನ ಮರ್ತೇ ಬಿಡ್ತೀವಿ. ಬಟ್ ಈ ಸಮಯ ಕಳೆದೇ ಹೋಯ್ತು ಅನ್ನೋ ಥರ ಎಗೈನ್ ಈ ಟೈಮ್ ಬರೋಲ್ಲ. ಸೊ ವಿ ಡೋಂಟ್ ಮಿಸ್ ದ ಸ್ಮಾಲ್ ಎಂಜಾಯ್ಮೆಂಟ್ ಇನ್ ಅವರ್ ಲೈಫ್. ನನ್ಗೆ ಆ ಥರ ಅನಿಸುತ್ತೆ. ನಿಮ್ಗೆ ಹೇಗೆ ಫೀಲ್ ಮಾಡುತ್ತೆ ಕಮೆಂಟ್ ಮಾಡಿ. ಬಟ್ ಡೆಫಿನೆಟ್ಲಿ ಇದು ನಿಜ ಅನ್ಸುತ್ತೆ, ಎಲ್ರ ಲೈಫಲ್ಲೂ ಈ ಈ ಮೂಮೆಂಟ್ ಬಂದೇ ಇರುತ್ತೆ. ಸೊ ಇದು ನನ್ನ ಟ್ರೈ ಟು ಲೀವ್ ಯುವರ್ ಲೈಫ್ ಬ್ಯೂಟಿಫುಲ್ ಅಂತ ಹೇಳ್ತಾ, ಸಮ್ಮರ್ ವೆಕೇಶನ್ ರನ್ನಿಂಗ್ ಆಗ್ತಿರೋದ್ರಿಂದ ಮಕ್ಳನ್ನ ಎಂಗೇಜ್ ಇಡೋದೇ ಅನ್ನೋದು ದೊಡ್ಡ ಪ್ರಶ್ನೆ ಎಲ್ಲಾ ಪೇರೆಂಟ್ಸ್ಗೂ ಅಲ್ವಾ. ಬಟ್ ಯಾವಾಗ್ಲೂ ನಾವ್ ಹೇಳ್ತಿರ್ತೀವಿ ಸ್ಟ್ರೆಸ್ ಫ್ರೀ ಮಾರ್ನಿಂಗ್ ಆಗಿರುತ್ತೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಅಂತ. ಬಟ್ ಎಕ್ಟಿಕ್ ಡೇ ಅಂತಾನೆ ಹೇಳ್ಬೋದು, ಎಕ್ಟಿಕ್ 2 months ಸಮ್ಮರ್ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಅವ್ರಿಗೆ ಒಂದ್ ಆಕ್ಟಿವಿಟಿ 5 ನಿಮಿಷ ಇರಲ್ಲ, ಮೈಂಡ್ ಚೇಂಜ್ ಆಗ್ತಾ ಇರುತ್ತೆ. ಟಿವಿ ಮೊಬೈಲ್ ಅಡಿಕ್ಷನ್ ಇಂದ ಅವ್ರನ್ನ ಬೇರೆ ಕಡೆ ಡೈವರ್ಟ್ ಮಾಡೋದು ಹೇಗೆ ಅನ್ನೋದೇ ದೊಡ್ಡ ಪ್ರಶ್ನೆ ಎಲ್ಲಾ ಪೇರೆಂಟ್ಸ್ಗೂ. ಸೊ ಇದು ವೆಡ್ನೆಸ್ಡೇ ವ್ಲಾಗ್ ಆಗಿರೋದ್ರಿಂದ ನಾನು ಇವತ್ತು ಮಾರ್ನಿಂಗ್ ಇಂದಾನೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ವಾಕ್ ಮುಗಿಸ್ಕೊಂಡ್ ಬರೋದ್ ಲೇಟ್ ಆಗಿದ್ರಿಂದ ಒಂದೇ ಸರಿ ಬ್ರಂಚ್ ಆಯ್ತು. ಸೊ ಹಾಗಾಗಿ ನಾನು ಹಾಗಲಕಾಯಿ ಗೊಜ್ಜು ಮಾಡ್ಕೊತಾ ಇದ್ದೀನಿ. ಇದಕ್ ಬೇಕಾಗಿರೋ ಅಂತದ್ದು ಹಾಗಲಕಾಯಿನ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು. ನಂತರ ಒಂದು ಬೌಲ್ಗೆ ಸ್ವಲ್ಪ ಹುಣಸೆಹಣ್ಣು, ಬೆಲ್ಲ ಬಿಸಿನೀರಲ್ಲಿ ನೆನೆಸಿಟ್ಟು ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಹಾಗೆ ಸ್ವಲ್ಪ ಸಾಸಿವೆ, ಕರಿಬೇವು, ಒಂದು 2 ಆನಿಯನ್ ತಗೊಂಡಿದ್ದೀನಿ ಸ್ಮಾಲ್ ಸೈಜ್ದು. ಹಾಗೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು 2 ಮೀಡಿಯಂ ಸೈಜು ಟೊಮೆಟೊ ತಗೊಂಡಿದ್ದೀನಿ. ಸ್ವಲ್ಪ ಹುಳಿ ಹೆಚ್ಚಿದ್ರೆ ಹಾಗಲಕಾಯಿ ಕಹಿ ಇರೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ಹುಣಸೆನೂ ಸ್ವಲ್ಪ ದಪ್ಪನೇ ತಗೋಬೇಕು. ಹಾಗೆ 2 ಟೊಮೆಟೊ ಈ ತರ ನೀಟಾಗಿ ಸ್ಮ್ಯಾಶ್ ಆಗೋ ತರ ಟೊಮೆಟೊನ ಬೇಯಿಸ್ಕೋಬೇಕು. ಅದು ನಾನು ದಪ್ಪ ಟೊಮೆಟೊ ತಗೊಂಡಿದ್ದೀನಿ, ನಾಟಿ ಟೊಮೆಟೊ ತಗೊಂಡಿಲ್ಲ. ಅದು ಬೇಗ ಸ್ಮ್ಯಾಶ್ ಆಗಲ್ಲ. ಹಾಗಾಗಿ ಈ ತರ ಸ್ಮ್ಯಾಶರಲ್ಲಿ ಸ್ವಲ್ಪ ಸ್ಮ್ಯಾಶ್ ಆಗ್ಬಿಟ್ರೆ ನೀಟಾಗಿ ಹುಳಿ ಎಲ್ಲ ಬೇಗ ಬಿಟ್ಕೊಳುತ್ತೆ. ಅದು ರುಚಿಯಾಗೂ ಇರುತ್ತೆ ಹಾಗಲಕಾಯಿ ಜೊತೆ. ಇದು ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಂಡಿರೋ ಅಂಥದ್ದು. ನಾನು 2 ಹಾಗಲಕಾಯಿ ತಗೊಂಡಿದ್ದೀನಿ. ಸ್ವಲ್ಪ ವಿಷ ಇರೋದ್ರಿಂದ ಹುಳಿ ಸ್ವಲ್ಪ ಹೆಚ್ಚಾದ್ರೂ ಅದು ಬ್ಯಾಲೆನ್ಸ್ ಆಗಿ ಟೇಸ್ಟಿ ಆಗಿರುತ್ತೆ. ಎಲ್ರಿಗೂ ಹಾಗಲಕಾಯಿ ಅಂದ್ರೆ ಬೋರಿಂಗು, ಆದ್ರೆ ನನಗೆ ಅನ್ನದ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ, ಮುದ್ದೆ ಜೊತೆ, ಏನ್ರ ಜೊತೆನಾನ ಆಗ್ಲಿ ಡೈಲಿ ಬೋರ್ ಆಗಲ್ಲ. ಹಾಗೆ ಸ್ವಲ್ಪ ನೀರ್ ಸೇರಿಸ್ಕೊಂಡು ಏನ್ ನೆನ್ಸಿಟ್ಟಿದ್ವಲ್ಲ ಹುಣಸೆಹಣ್ಣು, 1 ಸ್ಪೂನ್ ಬೆಲ್ಲ, ಆ ರಸ ತೆಕ್ಕೊಂಡು ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ, ಜೊತೆಗೆ ನಾನು ಸಾಂಬಾರ್ ಪುಡಿ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನಾವು ಈ ಬೇಳೆ ಸಾಂಬಾರ್ಗೆಲ್ಲ ಮನೇಲಿ ಮಾಡಿಟ್ಟಿರೋ ಸಾಂಬಾರ್ ಪುಡಿ ಇರುತ್ತಲ್ಲ, ಅದು 1.5 ಸ್ಪೂನ್ ಸಾಂಬಾರ್ ಪುಡಿ ಯೂಸ್ ಮಾಡಿದ್ರೆ ಅದು ಕಹಿ ಮತ್ತೆ ಸ್ವಲ್ಪ ಕಡಿಮೆ ಆಗಿ ಟೇಸ್ಟಿ ಆಗಿರುತ್ತೆ. ಹಾಗೆ 1 ಸ್ಪೂನ್ ಧನಿಯಾ ಪೌಡರು, ಸ್ವಲ್ಪ ಟರ್ಮರಿಕ್ ಯೂಸ್ ಮಾಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಕುದಿಬೇಕು. ಒಂದ್ ಕುದಿ ಬಂದ್ಮೇಲೆ ಸ್ವಲ್ಪ ಈ ತರ ಎಣ್ಣೆ ಬಿಟ್ಕೊಳಕ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ 1-2 ಸ್ಪೂನ್ ಅಷ್ಟು ಮೊಸರು ಯೂಸ್ ಮಾಡ್ತಾ ಇದ್ದೀನಿ. ಹುಳಿ ಅಂಶ ಹಾಕದಷ್ಟು ಕಹಿ ಕಡಿಮೆ ಆಗ್ತಾ ಹೋಗುತ್ತೆ, ಹುಳಿನೂ ನಮ್ಗೆ ಕಾಣಿಸಲ್ಲ. ಇದು ಹಾಗಲಕಾಯಿ ಸ್ವಲ್ಪ ಗಟ್ಟಿ ಇರುತ್ತಲ್ವಾ, ಹಾಗಾಗಿ ಅದಕ್ಕೆ ಉಪ್ಪು ಖಾರ ಒಳಗಡೆ ಹೋದಾಗ ವಿಷಾಂಶ ಕಡಿಮೆ ಆಗುತ್ತೆ, ಕಹಿ ಕಂಟೆಂಟ್ ಅಷ್ಟು ಕಾಣಿಸಲ್ಲ. ತಿನ್ಬೇಕಾದ್ರೆ ಒಂಥರ ಟೇಸ್ಟಿ ಆಗಿರುತ್ತೆ. ನಾವು ಇದು ಹಾಗಲಕಾಯಿ ಅನ್ನೋ ತರ ಫೀಲ್ ಆಗುತ್ತೆ ಈ ತರ ಸ್ಮ್ಯಾಶ್ ಮಾಡಿ. ಜೊತೆಗೆ ಲಾಸ್ಟ್ಗೆ ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಮೀಡಿಯಂ ಉರಿಲಿ ಸಣ್ಣಗೆ ಮುಚ್ಚಿಟ್ಬಿಟ್ರೆ ಈ ತರ ಎಣ್ಣೆ ಬಿಟ್ಕೊಂಡಾಗ ಪರ್ಫೆಕ್ಟ್ ಆಗಿರೋಂಥ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಮುಗೀತು. ಹಾಗೆ ಲೈಟ್ ಆಗಿ ನಾನು ಬ್ರಂಚ್ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಸಾಸಿವೆ, ಇದು ಫಟಾಫಟ್ ಆಗಂತ ಮೊಸರು ಒಗ್ಗರಣೆ. 2 ಮಿನಿಟ್ಸ್ ಬ್ಯಾಚುಲರ್ ಕೂಡ ಮಾಡ್ಕೋಬಹುದು. ಹೊರಗಡೆಯಿಂದ ಬಂದಾಗ ದಿಢೀರ್ ಅಂತ ಬಿಸಿ ಅನ್ನಕ್ಕೆ ಮಾಡ್ಕೊಡೋ ಅಂತದ್ದು ಏನಿಲ್ಲ. ಕಡಲೆಬೇಳೆ, ಉದ್ದಿನ ಬೇಳೆ, ಸ್ವಲ್ಪ 2 ಒಣ ಮೆಣಸಿನ್ಕಾಯಿ, ಕರಿಬೇವು ಇಷ್ಟ ಹಾಕಿ ಒಗ್ಗರಣೆ ಮಾಡಿಟ್ಕೊಂಡು, ಸಾಂಬಾರ್ ಪುಡಿ ಇರುತ್ತಲ್ಲ ಆಸ್ ಯೂಶುವಲ್ ಮನೇಲಿ ಇರೋ ಅಂತ ಸಾಂಬಾರ್ ಪುಡಿ 1 ಸ್ಪೂನು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟೇ. ಅದು ಸ್ಟವ್ ಆಫ್ ಮಾಡಿದ್ದಾದ್ಮೇಲೆ ನಾವು ಸಾಂಬಾರ್ ಪುಡಿ ಸೇರಿಸ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ಮನೇಲಿರೋ ಅಂತ ಮೊಸರು ಜೊತೆ ಸ್ವಲ್ಪ ಉಪ್ಪು ಸೇರಿಸಿ
ಈ ಮಾಡಿಟ್ಟಿರ್ತೀವಲ್ಲ ಈ ಒಗ್ಗರಣೆ ಸೇರಿಸ್ಕೊಂಡ್ರೆ ಬಿಸಿ ಅನ್ನದ ಜೊತೆ ಸಖತ್ ಟೇಸ್ಟಿ ಆಗಿರುತ್ತೆ. ನಿಜವಾಗ್ಲೂ ಇಷ್ಟ್ ಸಿಂಪಲ್ ಆಗಿರೋಂಥದ್ದು ಇಷ್ಟ್ ಟೇಸ್ಟಿ ಆಗಿರುತ್ತಾ ಅನ್ಸುತ್ತೆ. ನೀವ್ ಒಂದ್ಸರಿ ಟ್ರೈ ಮಾಡಿ ಹೇಳಿ, ಯಾವಾಗ್ಲೂ ತಿನ್ಬೇಕು ಅನ್ಸುತ್ತೆ. ದಿಢೀರ್ ಅಂತ ಆಗುತ್ತೆ, ಆಮೇಲೆ ಫಟಾಫಟ್ 5 ನಿಮಿಷಕ್ ಆಗಂತ ರೆಸಿಪಿ ಇದು ಮೊಸರು ಒಗ್ಗರಣೆ. ಬಿಸಿ ಅನ್ನದ ಜೊತೆ ಅಂತೂ ಆಹಾ ತಿಂತಾ ಇದ್ರೆ ಹೇಳಕ್ಕೆ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ತರ ಬಿರಿಯಾನಿ ತಿಂದಷ್ಟ್ ಫೀಲ್ ಆಗುತ್ತೆ. ನೀವು ಒಂದ್ಸರಿ ಒಮ್ಮೆ ಮಾಡ್ ನೋಡಿ ಇದನ್ನ. ಏನ್ ಇಷ್ಟೊಂದೆಲ್ಲ ಎಕ್ಸ್‌ಪ್ಲೇನ್ ಮಾಡ್ತಾರೆ ಅಂತಲ್ಲ, ಒಂದ್ಸರಿ ಮಾಡ್ ನೋಡಿ. ನಾವ್ ಯಾವಾಗ್ಲೂನು ದಿಢೀರ್ ಅಂತ ಆಚೆ ಹೋಗ್ ಬಂದಾಗ ಸುಸ್ತಾಗಿರುತ್ತೆ ಅಂದಾಗ ಇದನ್ನೇ ಮಾಡೋದು. 2 ಮಿನಿಟ್ಸಿಗ್ ಆಗಂತದ್ದು. ಹಾಗೆ ಹೀಗೆ ಸಂಜೆ ಸ್ನಾಕ್ಸಿಗಂತ ಜೊತೆಲುನು ಬ್ರಂಚ್ ತಿಂದಿದ್ರಿಂದ ಸ್ವಲ್ಪ ಹೊಟ್ಟೆ ಹಶ್ವಾಗ್ತಿತ್ತು. ಜಾಕ್ ಫ್ರೂಟ್ ಇತ್ತು, ಅದನ್ನ ಸೇರ್ಸಿ ಸ್ವಲ್ಪ ರಸಾಯನ ಮಾಡ್ದೆ. ತೊಳ್ದಿಟ್ಟಿರೋ ಅಂತ 1 ಬೌಲ್ ಅವಲಕ್ಕಿ, 2 ಪಚ್ಚ ಬಾಳೆಹಣ್ಣ್ ಸೇರ್ಸ್ಕೊಂಡಿದೀನಿ, 2 ಆ ಏಲಕ್ಕಿ, ಹಾಗೆ ನಮ್ಗೆ ಬೆಲ್ಲ ಸ್ವಲ್ಪ ಹಾಕೊಂಡ್ರೆ ಸಾಕು. ಏನಕ್ಕೆ ಅಂದ್ರೆ ಬಾಳೆಹಣ್ಣು ಜಾಕ್ ಫ್ರೂಟ್ 2 ಸ್ವೀಟ್ ಇರುತ್ತೆ, ಹಾಗಾಗಿ ಸ್ವಲ್ಪ ಬೆಲ್ಲ, 4 ರಿಂದ 5 ಈ ತರ ಸಣ್ಣದಾಗ್ ಹಚ್ಕೊಂಡಿರೋಂಥ ಜಾಕ್ ಫ್ರೂಟ್, 1 ಬೌಲು ಕಾಯಿ ತುರಿ, ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 10 ಮಿನಿಟ್ಸ್ ಬಿಟ್ಟು ತಿಂದ್ರೆ ಪರ್ಫೆಕ್ಟ್ ಆಗಿ ನೆಂದಿರುತ್ತೆ. ತಿನ್ನಕ್ಕೂ ಟೇಸ್ಟಿ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.